ಕೂಲ್ ಡ್ರಿಂಕ್ಸ್ ಓಪನ್ ಮಾಡಿದಾಗ ಒಂದು ಸೌಂಡ್ ಬರುತ್ತೆ ಮತ್ತೆ ಒಂದು ಬಬಲ್ ರೀತಿ ಬರುತ್ತೆ. ಆಗ್ಲೇ ಅದು ಒರಿಜಿನಲ್. ಐಸ್ ಕ್ರೀಮ್ ಮತ್ತು ಕೇಕ್ ಮೇಲೆ ಕ್ರೀಮಿ ಕ್ರೀಮಿ ಇರುತ್ತಲ್ಲ, ಅದು ತಿನ್ನೋಕೆ ಏನ್ ಚಂದ ಅಲ್ವಾ. ಐಸ್ ಕ್ರೀಮ್ ಹೆಸರಲ್ಲಿ ನಾವು ಡಿಟರ್ಜೆಂಟ್ ಪುಡಿ ಮತ್ತು ಇತರ ರಾಸಾಯನಿಕಗಳನ್ನ ತಿಂತಾ ಇದ್ದೇವೆ. ಕೋಕು ಕೂಲ್ ಡ್ರಿಂಕ್ಸ್ ಅನ್ನೋ ಹೆಸರಲ್ಲಿ ಫಾಸ್ಫರಿಕ್ ಆಸಿಡ್ ಕುಡಿತಾ ಇದ್ದೀವಿ. ಇದೆಲ್ಲ ಎಷ್ಟೋ ವರ್ಷದಿಂದ ನ್ಯೂಸಲ್ಲಿ ಮೀಡಿಯಾದಲ್ಲಿ ಬರ್ತಾನೇ ಇದೆ. ಬಟ್ ನಾವು ಬದಲಾಗ್ತೀವಾ? ಅಥವಾ ಈ ಥರ ಕಲಬೆರಕೆ ಪ್ರಾಡಕ್ಟ್ಸ್ನ ಪೂರ್ತಿ ನಿರ್ಮೂಲನೆ ಮಾಡಿ ಒಳ್ಳೆ ಪ್ರಾಡಕ್ಟ್ಸ್ನ ನಮಗೆ ಕೊಡೋಕೆ ನಮ್ಮ ವ್ಯವಸ್ಥೆ ರೆಡಿ ಇದೆಯಾ? ನೋ ಚಾನ್ಸ್. ನಾವು ಬದಲಾಗಲ್ಲ ರೀ. ನಮ್ಮ ಹೆಲ್ತ್ಗೆ, ನಮ್ಮ ಮಕ್ಕಳಿಗೆ ಏನಾದರೂ ಆಗಲಿ, ನಮ್ಮ ದೇಶ ಇರೋದೇ ಹೀಗೆ, ನಾವು ಮಾಡೋದೇ ಹೀಗೆ. ಏಪ್ರಿಲ್ 3ನೇ ತಾರೀಕು ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಅನ್ನೋ ಡಿಪಾರ್ಟ್ಮೆಂಟ್ನವರು ಕರ್ನಾಟಕದಲ್ಲಿ 220 ಐಸ್ ಕ್ರೀಮ್, ಐಸ್ ಕ್ಯಾಂಡಿ ಮತ್ತು ತಂಪು ಪಾನೀಯ ಅಂಗಡಿಗಳ ಮೇಲೆ ದಾಳಿ ಮಾಡಿ ಅವುಗಳ ಪೈಕಿ 100 ಅಂಗಡಿಗಳು ಹೆಚ್ಚು ಕೊಳಕು, ಅನ್ಹೈಜಿನಿಕ್ ಅಂಡ್ ವರ್ಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗುರುತಿಸಿದ್ದಾರೆ. ಆದರೂ ಯಾವ ವ್ಯಾಪಾರಗಳು ನಿಂತಿಲ್ಲ. ದಿನ ಐಸ್ ಕ್ರೀಮು, ಕೂಲ್ ಡ್ರಿಂಕ್ಸು ಪ್ರೊಡಕ್ಷನ್ ನಡೀತಾನೇ ಇದೆ, ಮಾರ್ಕೆಟ್ಗೆ ಬರ್ತಾನೆ ಇರುತ್ತೆ. ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಪ್ರಕಾರ ಈ ರೀತಿ ಕೆಟ್ಟ ಕೆಮಿಕಲ್ಸ್ ಯೂಸ್ ಮಾಡಿದ್ದಕ್ಕೆ ಒಬ್ಬ ಮ್ಯಾನುಫ್ಯಾಕ್ಚರರ್‌ಗೆ ₹38,000 ದಂಡ ವಿಧಿಸಲಾಗಿದೆಯಂತೆ. ನಮ್ಮ ಜೀವನದ ಜೊತೆ ಆಟ ಆಡೋ ತಪ್ಪು ಮಾಡಿರುವಂತಹ ಈ ವ್ಯಕ್ತಿಗೆ ಇಷ್ಟು ದಂಡ ಸಾಕು ಅಲ್ವಾ? ಬಡವರ ಆರೋಗ್ಯದ ಬೆಲೆ, ಪ್ರಾಣದ ಬೆಲೆ ಕೇವಲ 38,000ನ? ಸ್ನೇಹಿತರೆ, ಸಾಮಾನ್ಯ ಐಸ್ ಕ್ರೀಮನ್ನು ಹಾಲಿನ ಕೊಬ್ಬಿನಿಂದ ತಯಾರಿಸ್ತಾರೆ ಮತ್ತು ಮೊಟ್ಟೆಯನ್ನು ಸಹ ಉಪಯೋಗಿಸ್ತಾರೆ. ಆದರೆ ಐಸ್ ಕ್ರೀಮ್ ಥರಾನೇ ಕಾಣೋ ಸಾಫ್ಟಿ ಅನ್ನೋ ತಿನಿಸಿಗೆ ಹಾಲು, ಮೊಟ್ಟೆ ಏನೂ ಬೇಕಾಗಿಲ್ಲ. ಬದಲಾಗಿ ಸಾಫ್ಟ್ ಸ್ವರ್ ತ್ವರಿತವಾಗಿ ಹೆಪ್ಪುಗಟ್ಟಲು ವಿಶೇಷವಾಗಿ ರೂಪಿಸಲಾದ ಒಂದು ದ್ರವವನ್ನು ಹಾಕ್ತಾರಂತೆ. ಇದು ಅದರ ವಿಶಿಷ್ಟವಾದ ಕೆನೆ ವಿನ್ಯಾಸಕ್ಕೆ ಕಾರಣವಾಗುತ್ತೆ. ಆದರೆ ನಮ್ಮ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರರ್ಸು ಬೇಗ ದುಡ್ಡು ಮಾಡೋ ಆಸೆಯಿಂದ ಕೆನೆ ಜಾಸ್ತಿ ಮಾಡೋಕೆ ಕ್ರೀಮ್ಗಳ ಬದಲು ಡಿಟರ್ಜೆಂಟ್ ಪುಡಿ ಅಂದರೆ ಬಟ್ಟೆ ಒಗೆಯೋ ಪೌಡ್ರ್ ಹಾಕ್ತಾರೆ, ಯೂರಿಯಾ ಗೊಬ್ಬರ ಮಿಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ರೀತಿಯ ಮನುಷ್ಯನ ದೇಹಕ್ಕೆ ಅಲ್ಲದಂತಹ ರಾಸಾಯನಿಕಗಳನ್ನು ಬಳಸ್ತಿದ್ದಾರಂತೆ. ಕೂಲ್ ಡ್ರಿಂಕ್ಸ್ ಓಪನ್ ಮಾಡಿದಾಗ ಗ್ಯಾಸ್ ಬರುತ್ತಲ್ಲ, ಅದನ್ನು ಫಿಜ್ ಅಂತಾರೆ. ಆ ಸೌಂಡ್ ಇಲ್ಲ ಅಂದರೆ ಡ್ರಿಂಕ್ಸ್ ಒರಿಜಿನಲ್ಲೇ ಅಲ್ಲ, ಟೇಸ್ಟೇ ಇರಲ್ಲ ಅಂತೀವಿ. ಆದರೆ ಅದು ಫಾಸ್ಫರಿಕ್ ಆ್ಯಸಿಡ್ಡು ನಮ್ಮ ಕರುಳನ್ನೇ ಸುಡುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಫಿಜ್ ಹೆಚ್ಚಿಸಲು ತಂಪು ಪಾನೀಯಗಳಲ್ಲಿ ಫಾಸ್ಫರಿಕ್ ಆಮ್ಲ ಅನ್ನೋದು ಬಳಸಲಾಗುತ್ತೆ. ಈ ಆ್ಯಸಿಡ್ಡು ಹಲ್ಲಿಗೆ, ಕಿಡ್ನಿಗೆ ಅತ್ಯಂತ ಹಾನಿಕಾರಕ ಅಂತ ಹೇಳ್ತಾರೆ ನಮ್ಮ ತಜ್ಞರು. ಅನೇಕ ಸಂದರ್ಭದಲ್ಲಿ ಈ ತಯಾರಕರು ವೆಚ್ಚ ಕಡಿಮೆ ಮಾಡಲಿಕ್ಕೋಸ್ಕರ ನೈಸರ್ಗಿಕ ಸಕ್ಕರೆ ಬದಲು ರುಚಿ ಮತ್ತು ಬಣ್ಣವನ್ನು ಹೆಚ್ಚಿಸಲು ಸ್ಯಾಕ್ರಿನ್ ಎಂಬ ಕೆಮಿಕಲ್ಸ್ ಬಳಸ್ತಾರೆ. ಕೆಮಿಕಲ್ ಯುಕ್ತ ಕಲರ್ ಏಜೆಂಟ್ಸ್ನ ಬಳಸ್ತಾ ಇದ್ದಾರೆ. ಇದರ ಜೊತೆಗೆ ಹಲವಾರು ತಯಾರಕರು ಐಸ್ ಕ್ಯಾಂಡಿಗಳು ಮತ್ತು ಕೂಲ್ ಡ್ರಿಂಕ್ಸ್ಗಳಲ್ಲಿ ಕಲುಷಿತ ನೀರು ಅಥವಾ ಕುಡಿಯಲು ಯೋಗ್ಯವಲ್ಲದ ನೀರನ್ನು ಬಳಸ್ತಿದ್ದಾರೆ ಅನ್ನೋದು ಕೂಡ ತನಿಖೆಯಿಂದ ತಿಳಿದು ಬಂದಿದೆ. ಸ್ನೇಹಿತರೆ, ಇಷ್ಟೊಂದು ಕಲಬೆರಕೆ ಆಗಿರೋ ವಸ್ತುಗಳನ್ನು ನಾವು ಸೇವಿಸಿ ನಮಗೇನಾಗ್ಬೋದು? ದಿನನಿತ್ಯ ವಾಕರಿಕೆ, ವಾಂತಿ, ಅತಿಸಾರದಂತಹ ಜೀರ್ಣದ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಡಿಟರ್ಜೆಂಟ್ನ ಕೆಟ್ಟ ಅಂಶಗಳು ಗಂಟಲು, ಅನ್ನನಾಳ ಮತ್ತು ಹೊಟ್ಟೆಯಲ್ಲಿ ಸುಟ್ಟ ಗಾಯಗಳನ್ನು ಮಾಡಬಹುದು. ಡಿಟರ್ಜೆಂಟು ಕೆಮ್ಮು, ಉಬ್ಸ ಮತ್ತು ಉಸಿರಾಟದ ತೊಂದರೆಗಳನ್ನು ಹುಟ್ಟುಹಾಕುತ್ತೆ. ದೀರ್ಘ ಕಾಲದವರೆಗೆ ಇದನ್ನು ಸೇವಿಸಿದರೆ ಮೂತ್ರಪಿಂಡಗಳು ಮತ್ತು ಯಕೃತ್ತಿನ ಫೇಲ್ ಕೂಡ ಆಗ್ಬೋದು ಎಂದು ತಜ್ಞರು ಎಚ್ಚರಿಸ್ತಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಭಾರತದಲ್ಲಿ ಐಸ್ ಕ್ರೀಮ್ ಬಳಕೆ 4 ಪಟ್ಟು ಹೆಚ್ಚಳಾಗಿದೆ ಅಂತಾರೆ. ವಾಸ್ತವವಾಗಿ ಈ ವಲಯವು ಮುಂದಿನ 3 ವರ್ಷಗಳಲ್ಲಿ 45,000 ಕೋಟಿಗಳ ಬಿಸ್ನೆಸ್ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಮುಂದಿನ 8 ವರ್ಷದಲ್ಲಿ ಈ ಬಿಸ್ನೆಸ್ಸು 90,000 ಕೋಟಿಗೆ ತಲುಪುತ್ತೆ ಅಂತಿದ್ದಾರೆ AICMA ಎಂಬ ಒಂದು ವರದಿ ಪ್ರಕಾರ. ಅದಕ್ಕೆ ಸ್ನೇಹಿತರೆ, ದಯವಿಟ್ಟು ಹುಷಾರಾಗಿರಿ. ಆದಷ್ಟು ಉತ್ತಮ ಹೆಸರಿನ ಒಳ್ಳೆಯ ಬ್ರ್ಯಾಂಡ್ನ ಐಸ್ ಕ್ರೀಮು, ಕೂಲ್ ಡ್ರಿಂಕ್ಸ್ನ ಮಾತ್ರ ಗೊತ್ತಿರೋ ಒಳ್ಳೆಯ ಶಾಪ್ಗಳಿಂದನೇ ಖರೀದಿ ಮಾಡಿ. ನಮ್ಮ ಮತ್ತು ನಮ್ಮ ಮಕ್ಕಳ ಆರೋಗ್ಯನ ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ಇಲ್ಲಿ ದುಡ್ಡು ಮಾಡೋ ಧಾವಂತದಲ್ಲಿ ಯಾರು ಯಾರನ್ನು ಲೆಕ್ಕಕ್ಕಿಡ್ತಾ ಇಲ್ಲ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅಷ್ಟೇ. ಧನ್ಯವಾದಗಳು.